ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ನಿಮ್ಮಲ್ಲಿ ಯಾರಾದರೂ KPSC ಕಂಡಕ್ಟ್ ಮಾಡಿರುವಂತಹ ಗ್ರೂಪ್ ಬಿ ಎಕ್ಸಾಮಿನೇಷನ್ನ ಬರೆದಿದ್ರೆ ಈ ವಿಡಿಯೋ ತಪ್ಪದೆ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಮಗೆಲ್ಲ ಗೊತ್ತಿದೆ, ಜನವರಿ, ಫೆಬ್ರವರಿ, ಮಾರ್ಚ್ 2025 KPSC ಅವರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಗ್ರೂಪ್ ಬಿ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡಿದರು. ಸೊ ಯಾವೆಲ್ಲ ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದರು ಅನ್ನೋದನ್ನು ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಸೊ ಪೇಪರ್ 1 ಸಾಮಾನ್ಯ ಪತ್ರಿಕೆ ಮಾತ್ರ ಎಲ್ಲದಕ್ಕೂ ಸೇಮ್ ಇತ್ತು. ಸ್ಪೆಸಿಫಿಕ್ ಪೇಪರ್ 2 ಮಾತ್ರ ಎಲ್ಲ ಡಿಪಾರ್ಟ್ಮೆಂಟಿಗೆ ಡಿಫ್ರೆಂಟ್ ಪೇಪರ್ ಆಗಿತ್ತು. ನಿಮ್ಮಲ್ಲಿ ಸುಮಾರು ಜನ ಟೆಕ್ಸ್ಟ್ ಮಾಡಿ, ಕಾಲ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಮ್ಯಾಮ್ ಎಕ್ಸಾಮಿನೇಷನ್ ಆಗಿ ತುಂಬ ಡೇಸ್ ಆಯಿತು ಆ್ಯಂಡ್ ಆಲ್ಸೋ ಆನ್ಸರ್ ಕೀನ KPSC ಅವರು ಬಿಟ್ಟಿದ್ದಾರೆ, ಅದಕ್ಕೆ ನೀವು ಒಂದು ಕಟ್ ಆಫ್ ಪ್ರೆಡಿಕ್ಷನ್ ವಿಡಿಯೋ ಮಾಡಿ ಹಾಕಿ ಅಂತ. ಸೊ ಎಲ್ರಿಗೂ ಆ ಕುತೂಹಲ ಇದ್ದೇ ಇರುತ್ತಲ್ವ, ಎಕ್ಸಾಮ್ ಬರ್ತಿದ್ರೆ ಎಷ್ಟಾಗಿರ್ಬೋದು ಕಟ್ ಆಫ್, ನಾನು ಕ್ವಾಲಿಫೈ ಆಗ್ತೀನೋ ಇಲ್ವಾ, ನಾನು ಸೆಲೆಕ್ಟ್ ಆಗ್ತೀನೋ ಇಲ್ವಾ ಅಂತ. ಸೊ ಆ ಎಲ್ಲ ಕ್ವಶನ್ನ ಅಡ್ರೆಸ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಯಾರೆಲ್ಲ ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮಗೆ ಗೊತ್ತಿರುತ್ತೆ, ನಾನು ಆಲ್ರೆಡಿ KPSC ಜೂನಿಯರ್ ಇಂಜಿನಿಯರ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಗೆ ಕಟ್ ಆಫ್ ಪ್ರೆಡಿಕ್ಷನ್ ಮಾಡಿದ್ದೆ. ನೀವೆಲ್ಲ ತುಂಬ ಜನ ಅದಕ್ಕೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ತುಂಬ ಅಪ್ರಿಷಿಯೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಆ ವಿಡಿಯೋ ನೋಡಿನೇ ನನಗೆ ಅನ್ನಿಸ್ತು, ಓಕೆ ಫೈನ್, ಕಟ್ ಆಫ್ ಪ್ರೆಡಿಕ್ಷನ್ ಇಷ್ಟ ಆಗಿದೆ ಜನಕ್ಕೆ ಆ್ಯಂಡ್ ಅಕ್ಯುರೇಟ್ ಆಗಿದೆ ಅಂತ ಕಮೆಂಟ್ ಮಾಡಿದ್ದಕ್ಕೆ ಖುಷಿ ಆಯಿತು. ನೆಕ್ಸ್ಟ್ ಇವಾಗ KPSC ಗ್ರೂಪ್ ಬಿದು ಕಟ್ ಆಫ್ ಪ್ರೆಡಿಕ್ಷನ್ ಮಾಡಿ ಅಂತ ರಿಕ್ವೆಸ್ಟ್ ಜಾಸ್ತಿ ಬಂದಿರೋದಕ್ಕೆ ಅದನ್ನು ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಕಟ್ ಆಫ್ ಪ್ರೆಡಿಕ್ಷನ್ ಮಾಡಬೇಕಂದ್ರೆ ಬೇರೆ ಬೇರೆ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು, ಎಷ್ಟು ಜನ ಎಕ್ಸಾಮ್ ಬರೆದ್ರು, ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು, ಆಮೇಲೆ ಟ್ರೆಂಡ್ಸ್ ಏನು ಚೇಂಜ್ ಆಗಿದೆ ಈ ಇಯರ್ಗೆ, ಜೊತೆಗೆ ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಆಗಿರ್ಬೋದು, ಅಥವಾ ಎಷ್ಟು ಸ್ಕೋರ್ ಮಾಡ್ತಾ ಇದ್ದಾರೆ ಎಕ್ಸಾಮ್ ಬರೆದಿರೋರು. ಸೊ ಇನ್ನೂ ಹಲವಾರು ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಿಕಾಸ್ ನಾವು ಸುಮ್ಮನೆ ಪ್ರೆಡಿಕ್ಷನ್ ಅಂದರೆ ಯಾವುದೋ ಒಂದು ನಂಬರ್ ಕೊಟ್ಟು ಇದು ಬರ್ಬೋದು ಅಂತ ಗೆಸ್ ವರ್ಕ್ ಮಾಡೋಕ್ಕಾಗಲ್ಲ. ಇಟ್ ಶುಡ್ ಬಿ ಬೇಸ್ಡ್ ಆನ್ ಸಮ್ ಸೈಂಟಿಫಿಕ್ ಡೇಟಾ ಅಲ್ವಾ. ಅದಕ್ಕೆ ಈ ಕಟ್ ಆಫ್ ಪ್ರೆಡಿಕ್ಷನ್ ಇನ್ನೂ ಅಕ್ಯುರೇಟ್ ಆಗಬೇಕು ಅಂತಂದರೆ ನನಗೆ ನೀವೆಲ್ಲ ಯಾರೆಲ್ಲ ಎಕ್ಸಾಮ್ ಬರ್ದಿರಾ ನಿಮ್ಮ ಸ್ಕೋರ್ಸ್ ಎಷ್ಟಿದೆ, ಬಿಕಾಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಬೇರೆ ಬೇರೆ ಸ್ಪೆಸಿಫಿಕ್ ಪೇಪರ್ ಇರೋದ್ರಿಂದ ನಾನು ಸ್ಮಾಲ್ ಸೆಟ್ ಆಫ್ ಪೀಪಲ್ ಸ್ಕೋರ್ಸ್ ಮೇಲೆ ನಾನು ಪ್ರೆಡಿಕ್ಷನ್ ಮಾಡಿದರೆ ಅದು ರಾಂಗ್ ಹೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಎಷ್ಟು ಜಾಸ್ತಿ ಜನ ನಿಮ್ಮ ಯಾವ ಎಕ್ಸಾಮ್ ಬರ್ದಿದ್ದೀರಾ ಮತ್ತು ನಿಮ್ಮ ಎಷ್ಟು ಸ್ಕೋರ್ ಆಗ್ತಿದೆ ಅನ್ನೋದನ್ನು ಬೋತ್ GS ಆ್ಯಂಡ್ ಸ್ಪೆಸಿಫಿಕ್ ನನಗೆ ತಿಳಿಸ್ಕೊಟ್ರೆ ಅದು ಕಟ್ ಆಫ್ ಪ್ರೆಡಿಕ್ಷನ್ ಅಕ್ಯುರೇಸಿನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನಿಮ್ಮೆಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಯಾರೆಲ್ಲ KPSC ಗ್ರೂಪ್ ಬಿ ಎಕ್ಸಾಮಿನೇಷನ್ನ ಬರೆದಿದ್ದೀರಾ, ಸೊ ಯಾವ ಎಕ್ಸಾಮ್ ಬರೆದಿದ್ದೀರಾ, ಐ ಮೀನ್ ಎಕ್ಸಾಂಪಲ್ ನೀವು ಹಾಕ್ಬೋದು ನನಗೆ, ಹಾಯ್ ಐ ಹ್ಯಾವ್ ರಿಟನ್ ಲೈಕ್ ವೆಲ್ಫೇರ್ ಆಫೀಸರ್ ಎಕ್ಸಾಮಿನೇಷನ್, GS ಸ್ಕೋರ್ ಇಷ್ಟ ಆಗಿದೆ, ಸ್ಪೆಸಿಫಿಕ್ ಪೇಪರ್ ಸ್ಕೋರ್ ಇಷ್ಟ ಆಗಿದೆ. ಈ ಥರ ನೀವು ಯಾವ ಎಕ್ಸಾಮ್ನ ಬರೆದಿದ್ದೀರಾ, ಫಾರ್ ವಿಚ್ ಡಿಪಾರ್ಟ್ಮೆಂಟ್ ಆ್ಯಂಡ್ GS ಸ್ಕೋರ್ ಆ್ಯಂಡ್ ಸ್ಪೆಸಿಫಿಕ್ ಸ್ಕೋರ್ನ ನನಗೆ ತಿಳಿಸ್ಕೊಟ್ರೆ ಈ ಕಟ್ ಆಫ್ ಪ್ರೆಡಿಕ್ಷನ್ ಅಕ್ಯುರೇಸಿ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಹೇಗೆ ನಾನು ಅದನ್ನು ತಿಳಿಸ್ಕೊಡ್ಬೋದು ಮ್ಯಾಮ್ ನಿಮಗೆ ಅಂತ ಅಂದರೆ, ಒಂದು ನಾನು ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಏನಿದೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಕ್ಲಿಕ್ ಮಾಡಿ ಗ್ರೂಪ್ನ ಜಾಯ್ನ್ ಆಗ್ಬೋದು. ಆ ಗ್ರೂಪಲ್ಲಿ ನಿಮಗೆ ನಿಮ್ಮದೇ ಸೇಮ್ ಮೈಂಡ್ ಸೆಟ್, ಅಂದರೆ ಯಾರೆಲ್ಲ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರೆ ಆ ಕ್ಯಾಂಡಿಡೇಟ್ಸೇ ಆ ಗ್ರೂಪಲ್ಲಿ ಇರೋದ್ರಿಂದ ಒಂದು ಲೈಕ್ ಮೈಂಡೆಡ್ ಕಮ್ಯುನಿಟಿ ಸಿಗುತ್ತೆ. ನೀವು ಓಪನ್ ಆಗಿ ಚಾಟ್ ಕೂಡ ಓಪನ್ ಇದೆ, ಎಲ್ಲರೂ ನೀವು ಒಬ್ರಿಗೊಬ್ರು ಟೆಕ್ಸ್ಟ್ ಮಾಡಿ ನಿಮ್ಮ ಡೌಟ್ಸ್ನ ಫ್ರೀಯಾಗಿ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೋಬೋದು. ಸೊ ಆ ಟೆಲಿಗ್ರಾಮ್ ಚಾನಲ್ಲಿ ನಾನು ಆಲ್ರೆಡಿ ಪೋಲ್ನ ಕಂಡಕ್ಟ್ ಮಾಡಿದ್ದೀನಿ. ಈ KPSC ಗ್ರೂಪ್ ಬಿ ಎಕ್ಸಾಮಿನೇಷನ್ಸ್ಗೆ ಎಷ್ಟು ಕಟ್ ಆಫ್ ಎಷ್ಟು ಸ್ಕೋರ್ ಆಗ್ತಾ ಇದೆ ಅಂತ ಹಲವಾರು ಜನ ಅದಕ್ಕೆ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದೀರಾ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಪ್ಲೀಸ್ ಮಾಡಿ. ಆ್ಯಂಡ್ ಟೆಲಿಗ್ರಾಮಲ್ಲಿ ಹೋಗಿ ಪೋಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಿಮ್ಮ ಸ್ಕೋರ್ನ ತಿಳಿಸ್ಕೊಡ್ಬೋದು. ಅಥವಾ ಸೆಕೆಂಡ್ ಒನ್ ಬಂದು, ನೀವು ಪರ್ಸ್ನಲಿ ನನಗೆ ಟೆಲಿಗ್ರಾಮಲ್ಲಿ ಪರ್ಸ್ನಲಿ DM ಕೂಡ ಮಾಡ್ಬೋದು. ಅಂದರೆ ನನಗೆ ಎಲ್ರಿಗೂ ಸ್ಕೋರ್ ಹೇಳೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಯು ಕ್ಯಾನ್ DM ಮಿ ಆಲ್ಸೋ. ಅಥವಾ ಇಫ್ ಯು ಆರ್ ಓಕೆ ದೆನ್ ಕಮೆಂಟ್ ಡೌನ್ ಬಿಲೋ ಯುವರ್ ಸ್ಕೋರ್ಸ್, ಎಷ್ಟು ಸ್ಕೋರ್ ಆಗ್ತಿದೆ ಯಾವ ಎಕ್ಸಾಮ್ಗೆ ಅಂತ. ಇನ್ನೂ ಕಂಫರ್ಟಬಲ್ ಇಲ್ಲ ಅಂದರೆ ಯು ಕ್ಯಾನ್ ಶೇರ್ ಇಟ್ ವಿತ್ ದ ಇಮೇಲ್ ಅಡ್ರೆಸ್ ನಾನು ಆಲ್ರೆಡಿ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಸೊ ದೀಸ್ ಥಿಂಗ್ಸ್, ಈ 4 ಮೆಥಡಲ್ಲಿ ನೀವು ನಿಮ್ಮ ಸ್ಕೋರ್ಗಳನ್ನು ನಮಗೆ ತಿಳಿಸ್ಕೊಟ್ರೆ ಇನ್ನು 2ರಿಂದ 3 ದಿನದಲ್ಲಿ ನಾನು ಅಕ್ಯುರೇಟ್ ಸೈಂಟಿಫಿಕ್ ಬೇಸ್ಡ್ ಕಟ್ ಆಫ್ ಪ್ರೆಡಿಕ್ಷನ್ನ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರುತ್ತೆ, ಲೈಕ್ KPSC, UPSC, SSC ಆಗಿರ್ಬೋದು, KA ಕಂಡಕ್ಟ್ ಮಾಡಿರೋಂಥ ಎಕ್ಸಾಮ್ ಆಗಿರ್ಬೋದು, ಎಲ್ಲದಕ್ಕೂ ನಾನು ಆನ್ಸರ್ ಕೀ ಡಿಸ್ಕಷನ್ ಆ್ಯಂಡ್ ಪ್ರೀವಿಯಸ್ ಕ್ವಶನ್ಸ್ ಡಿಸ್ಕಷನ್ ಮತ್ತು ಮುಂದೆ ಬರೋ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗುವಂತಹ ನೋಟ್ಸ್ನ
ಆ್ಯಂಡ್ ಕ್ಲಾಸಸ್ನ ತೊಗೊಂಡು ಬರ್ತಾ ಇದ್ದೀನಿ. ಇದು ಫ್ರೀ ಕ್ಲಾಸ್ ಆಗಿರೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ. ಕಟ್ ಆಫ್ ಪ್ರೆಡಿಕ್ಷನ್ ವಿಡಿಯೋ ತುಂಬ ಬೇಗ ಬರುತ್ತೆ. ಸ್ಟೇ ಟ್ಯೂನ್ಡ್. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಸ್ಟಡಿ ವೆಲ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್.